ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಂಟೆಂಟ್ ಕ್ರಿಯೇಷನಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ಇವಾಗ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ. ಆ ಹೊಸ ಹೆಜ್ಜೆ ಏನು ಅಂತ ಅಂದರೆ ಸೈಕ್ಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೈಕ್ಲಿಂಗ್ ಅಂತಂದರೆ ಈಗ ಜಸ್ಟ್ ನಾರ್ಮಲಾಗಿ ಸುಮ್ಮನೆ ಸೈಕಲ್ ಹೊಡ್ಕೊಂಡು ಹೋಗೋದಲ್ಲ, ಅದರಲ್ಲಿ ತುಂಬ ತುಂಬ ಕ್ರಿಯೇಟಿವ್ ಆಗಿ ಕಂಟೆಂಟ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ಅಷ್ಟೇ ಸೈಕಲ್ನ ತೊಗೊಂಡೆ. ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಅವ್ರದ್ದು ಹೋಮ್ ಡೆಲಿವರಿ ಕೂಡ ಇತ್ತು, ಬಟ್ ಅವ್ರು ಹೇಳಿದರು 8 to 10 ಡೇಸ್ ಆಗುತ್ತೆ ಇಲ್ಲಿಗೆ ಡೆಲಿವರಿ ಕೊಡೋ ಅಷ್ಟರಲ್ಲಿ ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ, ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ನಾನೇ ಎತ್ಕೊಂಬಂದ್ಬಿಟ್ಟೆ. ಇದು ನೋಡಿ ಪ್ಯಾಕೇಜು, ಈ ಥರ ಫುಲ್ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಈ ಪ್ಯಾಕೇಜ್ ಒಳಗಡೆ ಸೈಕಲ್ನ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಮತ್ತು ಏನೆಲ್ಲ ಆ್ಯಕ್ಸಸರೀಸ್ ಇದೆ, ನಾನು ಅದನ್ನ ಇವಾಗ ನೋಡೋಣ, ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಅಷ್ಟು ದೊಡ್ಡ ಸೈಕಲ್ನ ಈ ಬಾಕ್ಸಲ್ಲಿ ಹಿಂಗೆ ಪ್ಯಾಕ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇದರಲ್ಲಿ ಎಲ್ಲ ಟೈರೆಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಅದನ್ನು ನಾವೇ ಅಸೆಂಬಲ್ ಮಾಡ್ಕೋಬೇಕು. ಅಸೆಂಬಲ್ ಮಾಡೋಕ್ಕೆ ಕೂಡ ಅದು ತುಂಬ ಈಸಿ ಪ್ರೋಸೆಸ್ಸು. ಈ ಸೈಕಲ್ ರಿಪೇರಿ ಶಾಪ್ ಇರುತ್ತಲ್ಲ, ಅವ್ರ ಹತ್ರ ಹೋಗಿ ಮಾಡಿಸ್ಕೋಬೇಕು ಅಂತ ಏನಿಲ್ಲ, ನಾವೇ ಮಾಡ್ಕೋಬೋದು, ಅಷ್ಟು ಈಸಿಯಾಗಿದೆ. ಒಳಗಡೆ ಏನೇನಿದೆ, ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಬನ್ನಿ ಓಪನ್ ಮಾಡಿ ನೋಡೋಣ. ಏನ ನಮ್ಮಮ್ಮ ಅಲ್ಲಿಂದಾನೆ ಕಮೆಂಟ್ ಹೊಡಿತಾವ್ರೆ. ಎಲ್ಲ ಅಸೆಂಬಲ್ ಆದ್ಮೇಲೆ ಹೇಳ್ತೀನಿ, ಬಾ ತೋರಿಸ್ತೀನಿ. ಸೊ ಈ ಥರ ಫುಲ್ ಪ್ಯಾಕ್ ಮಾಡಿದ್ದಾರೆ. ಟೈರಲ್ಲಿ ಏರ್ ತೆಗೆದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಫಸ್ಟ್ ಇದರಲ್ಲಿ ಏನೆಲ್ಲ ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅನ್ನೋ ನೋಡೋಣ. ಇದಿಷ್ಟನ್ನು ಸಪ್ರೇಟಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಏನೇನಿದೆ ಅಂದರೆ, ಶಾಪಿಂದ ಕೊಡುವಾಗ ಪ್ಯಾಕಿಂಗ್ ಎಂತೂ ಸಖತ್ತಾಗಿ ಮಾಡಿದ್ದಾರೆ, ಬಟ್ ಟ್ರಾನ್ಸ್ಪೋರ್ಟರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಲೈಟು, ಇದು ಬೆಲ್ಲು, ಇದು ವಾಟರ್ ಬಾಟಲ್ ಹೋಲ್ಡರು, ಇದು ಲಾಕು, ಮಡ್ಗಾರ್ಡು ಮತ್ತು ಪಂಪು. ಸೊ ಇದಿಷ್ಟು ಆ್ಯಕ್ಸಸರೀಸು ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಬಾಕ್ಸ್ ಒಳಗಡೆಯಿಂದ ಸೈಕಲ್ನ ತೆಗಿಯೋಣ. ಇದನ್ನು ಪೂರ್ತಿ ಓಪನ್ ಮಾಡೋದೇ ಬೆಸ್ಟ್ ಅಂತ. ಇದು ಹಿಂಗೆ ಲಾಕ್ ಮಾಡಿದ್ದಾರೆ. ಏನೋ ಕಷ್ಟಪಟ್ಟು ಎಲ್ಲ ಫಿಟ್ ಮಾಡ್ತಾ ಇದ್ವಿ, ಟೂಲ್ಸ್ ಇಲ್ಲದೆ ಇರೋ ಕಾರಣ ಕಂಪ್ಲೀಟಾಗಿ ಫಿಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಫೈನಲಿ ಸೈಕಲ್ ಶಾಪ್ಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅದು ಫಿಟ್ಟಿಂಗು ಆಗಿಲ್ಲ, ಟೂಲ್ಸ್ ಬೇಕಲ್ಲ, ಹ್ಯಾಂಡಲ್ ಟೈಟ್ ಮಾಡಬೇಕು, ಎಲ್ಲ ಒಂದು ಕಡೆಯಿಂದ ಟೈಟ್ ಮಾಡಬೇಕು. ಇದೆಲ್ಲ ಸ್ಟ್ರೈಟ್ ಇದೆಯಾ ಅಂತ ನೋಡ್ಕೊಬಿಟ್ಟು ಟೈಟ್ ಮಾಡಬೇಕಲ್ಲ, ಸ್ಟ್ರೈಟ್ ಇಟ್ಕೊಂಡು ಅಲ್ಲ. ಸ್ಟ್ರೈಟ್ ಇದೆ ಅಲ್ಲ, ನಾವು ನೆನ್ನೆ ಸುಮ್ಮನೆ ಹಂಗೆ ಟೈಟ್ ಮಾಡ್ತಾಯಿದ್ವಿ. ಎಲೆನ್ ಕೀ ಕರೆಕ್ಟಾಗಿ ಸೈಜಿಗಿದೆ. ಇದು ಮಡಗಾಡೆ ತರಲಿಲ್ಲ, ಮಡಗಾಡು. ಅರ್ಜೆಂಟಲ್ಲಿ ಬರೀ ಸೈಕಲ್ ಮಾತ್ರ ಎತ್ಕೊಂಡ್ಬಿಟ್ಟಿದ್ದೀನಿ. ಮಡಗಾಡು, ಬೆಲ್ಲು ಎಲ್ಲ ಮನೆಯಲ್ಲೇ ಬಿಟ್ಕೊಂಡ್ಬಿಟ್ಟೆ. ಅದಕ್ಕೆ ಇವಾಗ ರಿಟರ್ನ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಯಾವ್ದನ್ನ ಇದೆಲ್ಲ ಹಾಂ, ಇದಷ್ಟೇ ನಾವು ಇಲ್ಲಿ ಫಿಟ್ ಮಾಡಿದ್ದು ಪೆಡಲ್. ಅದು ಹೆಚ್ಚು ಕಡಿಮೆ ಆದರೂ ಕಷ್ಟನೇ. ರೈಟ್ ಇರ್ತದೆ. ಅದು ಮುಂದೆ ಟೈರ್ ಮಾತ್ರ ಬಿಚ್ಚಿದ್ರು. ಅದೇನಿಲ್ಲ, ಸುಮ್ಮನೆ ಹಂಗೆ ಇದ್ರ ಮೇಲೆ ಥ್ರೆಡ್ ಮೇಲೆ ಇಟ್ಬಿಟ್ಟು ಲಾಕ್ ಮಾಡೋದಷ್ಟೇ. ಇದು ಟೈಟ್ ಮಾಡಿದ್ದಾರೆ ಮತ್ತೆ. ಇದನ್ನ ಟೈಟ್ ಮಾಡಿದ್ದಾರೆ ಮತ್ತೆ. ಅದನ್ನ ಇಲ್ಲಿ ಇಲ್ಲಿ ಇದು ಯಾವ್ದನ್ನ ಟೈಟ್ ಮಾಡಿದ್ದಾರೆ ಅಂತ. ಇದು
ಅದು ಈ ಕಡೆಯಿಂದ ಲೂಸ್ ಮಾಡ್ಬೋದು. ಲೂಸ್ ಅಲ್ಲ, ಅದು ಆ ಕಡೆ ಟೈಟು. ಮೇಲಕ್ಕೆ ಅಷ್ಟೇ, ಮೇಲಕ್ಕೆ ಮಾಡಿದ್ರೆ ಆಯಿತು, ಟೈಟ್ ಆಯಿತು. ಹಾಂ ಹೌದು. ಹ್ಞೂ ನೀವು ಲೂಸ್ ಮಾಡ್ತಾ ಇದ್ರೇನೋ ಅಂದ್ಕೊಂಡೆ. ಇಲ್ಲ ಟೈಟ್. ಹ್ಞೂ ಟೈಟ್ ಅಲ್ಲ, ಹಂಗಲ್ಲ ಟೈಟು. ಇಲ್ಲ, ಇದು ಲಾಕ್ ಆಗಬೇಕು. ಲಾಕ್ ಆಗುತ್ತೆ. ಲಾಕ್ ನೋಡಿ ಲಾಕ್ ಮಾಡ್ತೀನಿ. ಕೆಳಗೆ ಮಾಡ್ಬೋದು ನಾನು. ಹ್ಞೂ ಕೆಳಗಾದರೆ ಆಯಿತು. ಇದು ಇಲ್ಲಿ ತಡೀತದೆ. ಹೌದಾ? ಹಿಂಗೆ ಈಗ ಲಾಕು ಅಷ್ಟೇ. ಇವಾಗ ಸೈಕಲ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಮುಂದಿನ ರೈಡಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.